ಸುಮಾರು 26-27 ವರ್ಷದ ಒಬ್ಬ ಯುವಕನಿಗೆ ಕೆಲ ಕಿಡಿಗೇಡಿಗಳು ಮತ್ತು ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ವ್ಯಕ್ತಿಗಳು ಹಲ್ಲೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದರು. ನಂತರ ಕಿಮ್ಸಿಗೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಆ ಹುಡುಗನ ಸಾವಾಗಿತ್ತು. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಮಲ್ಲಿಕ್ ಜಾನ್ ಏನಿದ್ದಾನೆ ಆತ ಸಣ್ಣ ಪುಟ್ಟ ವ್ಯವಹಾರ ಮತ್ತು ಬೇರೆ ಬೇರೆ ಓಡಾಟಗಳಲ್ಲಿದ್ದ ಬಿಟ್ಟರೆ ಅವನ ಮೇಲೆ ಯಾವುದೇ ಒಂದು ಕ್ರಿಮಿನಲ್ ಹಿನ್ನೆಲೆ ಇರಲಿಲ್ಲ. ಆರೋಪಿಗಳು ಯಾರು ಅಂತ ನಾವು ಪತ್ತೆ ಮಾಡಲಾಗಿ ಒಂದು ವ್ಯವಸ್ಥಿತವಾಗಿ ಅವನ್ನ ಫಾಲೋ ಮಾಡಿ ಅವತ್ತು ಈ ಕೃತ್ಯ ಎಸಗಿರುವಂಥದ್ದು ನಮಗೆ ನಂತರದಲ್ಲಿ ತಿಳಿದು ಬಂತು. ಅದರ ಹಿನ್ನೆಲೆಯಲ್ಲಿ ಒಟ್ಟು 7 ಜನ ಆರೋಪಿಗಳನ್ನ ಈವರೆಗೆ ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ಒಂದು ಬಾಲು ಅಲಿಯಾಸ್ ಬಂಗಾರ್ ಬಾಳ್ಯ, ಮೊಹಮ್ಮದ್ ಹಫೀಜ್, ಸನ್ನಿ ಭಂಡಾರಿ, ಅಕೀಬ್, ಗೋಪಾಲ್ ಅಲಿಯಾಸ್ ಗೋಪಿ, ಕಿರಣ್ ಮತ್ತು ಚಂದ್ರು ಅಲಿಯಾಸ್ ಗಡಿಗೆ ಚಂದ್ರ ಅಂತ 7 ಜನರನ್ನು ಈಗಾಗಲೇ ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ. ಕೆಲವ್ರದ್ದು ಪೊಲೀಸ್ ಕಸ್ಟಡಿಗೆ ಕೂಡ ತಗೊಳ್ಳುವಂಥ ಪ್ರೊಸೆಸ್ ನಡೆದಿದೆ. ಅದರ ಜೊತೆಗೆ ಇನ್ನು ಭಾಳಷ್ಟು ಜನ ಈ ಒಂದು ಕೃತ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಪ್ರತ್ಯಕ್ಷವಾಗಿ ಅಂತಂದರೆ ಸ್ಥಳದಲ್ಲಿ ಇದ್ದಂಥವ್ರು, ಪರೋಕ್ಷವಾಗಿ ಅಂತಂದರೆ ಈ ಕೃತ್ಯ ಎಸಗಲಿಕ್ಕೆ ಯಾರು ಪ್ರೋತ್ಸಾಹ ಮಾಡಿ ನಾಳೆ ದಿನ ಇದರಿಂದ ಏನೇ ಕಷ್ಟ ಆದರೂ ಅದನ್ನು ಎದುರಿಸೋದಕ್ಕೆ ನಾವಿದ್ದೀವಿ ಅಂತಂದು ಒಂದು ಕಾನ್ಸ್ಪಿರಸಿ ಅಂದರೆ ಒಂದು ಸಂಚು ರೂಪಿಸಿ ಒಂದು ಕೃತ್ಯವನ್ನು ಎಸಗಿರುವಂಥ ವ್ಯಕ್ತಿಗಳ ಸಂಪೂರ್ಣ ವಿವರಗಳು ನಮಗೀಗಾಗಲೇ ಲಭ್ಯ ಆಗಿದೆ. ನಮ್ಮ ದಕ್ಷಿಣ ಉಪವಿಭಾಗದ ACP ಚಿಕ್ಕಮಠ್ ಏನಿದ್ದಾರೆ ಅವ್ರನ್ನ ತನಿಖಾಧಿಕಾರಿಯನ್ನಾಗಿ ಮಾಡಿದ್ದೀವಿ. ಯಾಕಂದರೆ ಇದೊಂದು ಗಂಭೀರ ಪ್ರಕರಣ. ಇಲ್ಲಿ ಭಾಳ ಸ್ಪಷ್ಟವಾಗಿ 2 ಗುಂಪುಗಳ ನಡುವೆ ಇದ್ದಂಥ ವೈಷಮ್ಯದಲ್ಲಿ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ದಿರುವಂಥ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿರೋದ್ರ ಉದ್ದೇಶ